1 ಲೀಟರ್ ಹಾಲು ಬಿಜೆಪಿ ಅವಧಿಯಲ್ಲಿ ಕರ್ನಾಟಕದಲ್ಲಿ 39 ರೂಪಾಯಿ, ಈಗ 44 ರೂಪಾಯಿ. ಅದು ಕೂಡ ಜಾಸ್ತಿ ಮತ್ತೆ ಆಗತ್ತಂತೆ. ಮೊನ್ನೆನೋ ಸುದ್ದಿ ಬಂದಿತ್ತು, 44 ರೂಪಾಯಿ ಆಗಿದೆ. 39 ರೂಪಾಯಿಂದ 44 ರೂಪಾಯಿ. ಇದು ಕೇವಲ 1.5 ವರ್ಷದಲ್ಲಿ ಆಗಿರುವಂಥ ಬದಲಾವಣೆ. ರೈತರ ಪಹಣಿ ಬಿಜೆಪಿ ಅವಧಿಯಲ್ಲಿ 10 ರೂಪಾಯಲ್ಲಿ ಆಗ್ತಾ ಇತ್ತು, ಅದೀಗ 100 ರೂಪಾಯಿ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಿಮಗೆ ವಿತ್ ಡಾಕ್ಯುಮೆಂಟ್ ನಾನು ಹೇಳಿ. ವಿದ್ಯುತ್ ದರ ಯೂನಿಟ್ಗೆ 4.75 ಪೈಸೆ ಇತ್ತು, ಈಗ ಅದು 6 ಪೈಸೆ ಆಗಿದೆ 1 ಯೂನಿಟ್ಗೆ. 1 ಲೀಟರ್ ಪೆಟ್ರೋಲ್ ಬೆಲೆ 99 ರೂಪಾಯಿ 86 ಪೈಸೆ ಇತ್ತು, 86 ಪೈಸೆ. ಕಾಂಗ್ರೆಸ್ ಅವಧಿಯಲ್ಲಿ 102 ರೂಪಾಯಿ 92 ಪೈಸೆ ಆಗಿದೆ, ಅದಕ್ಕೊಂದು ಎಕ್ಸ್ಟ್ರಾ ಟ್ಯಾಕ್ಸ್ ಆಗ್ತದೆ. 1 ಲೀಟರ್ ಡೀಸೆಲ್ ಬೆಲೆ 85 ರೂಪಾಯಿ 44 ಪೈಸೆ ಇತ್ತು, ಅದು 88 ರೂಪಾಯಿ 90 ಪೈಸೆ ಆಗಿದೆ. ಮದ್ಯಪ್ರಿಯರ ಅಚ್ಚುಮೆಚ್ಚಿನ ಒಂದು KF ಕಿಂಗ್ ಫಿಶರ್ ಬಿಯರ್ ಒಂದು ಬಿಯರ್ ಎಷ್ಟಕ್ಕೆ ಸಿಗ್ತಾ ಇತ್ತು? 145ಕ್ಕೆ, ಈಗ 185. ಬಡವರು ಸೇವಿಸುವ ರಮ್ 120 ರೂಪಾಯಿಗೆ, ಈಗ ಎಷ್ಟು? 160 ರೂಪಾಯಿ. ನೋಂದಣಿ ಮುದ್ರಾಂಕ 20 ರೂಪಾಯಿ ಇತ್ತು, ಅದು 100 ರೂಪಾಯಿ ಆಗಿದೆ. ಮಕ್ಕಳನ್ನ ದತ್ತು ಪಡೆದರೆ ಸಾಮಾನ್ಯ ದರ ಶುಲ್ಕ ದುಪ್ಪಟ್ಟಾಗಿದೆ. ಆಸ್ತಿ ವಿಭಜನೆ ಶುಲ್ಕ ಸಾಮಾನ್ಯ ದರ 4 ಪಟ್ಟು ಹೆಚ್ಚಳವಾಗಿದೆ. ಎಂಜಿನಿಯರಿಂಗ್ ಫೀಸ್ 15% ಕಡಿಮೆ ಇತ್ತು ಬಿಜೆಪಿ ಅವಧಿಯಲ್ಲಿ, ಅದು ಶೇಕಡ 15% ಜಾಸ್ತಿ ಆಗಿದೆ ಕಾಂಗ್ರೆಸ್ ಅವಧಿಯಲ್ಲಿ. ವಾಹನ ರಿಜಿಸ್ಟ್ರೇಷನ್ 3% ಇತ್ತು, ಕಡಿಮೆ ಇತ್ತು, 3% ಜಾಸ್ತಿ ಆಗಿದೆ. ಬಾಡಿಗೆಗೆ ವಾಹನ ಪಡಿತೀವಲ್ವ, ಯಾವುದು ಗೌರ್ಮೆಂಟ್ ಬಸ್ಗಳನ್ನು, ಅದು 1.5-2 ರೂಪಾಯಿ ಏನಾಯಿತು, ಅದು 6 ರೂಪಾಯಿನ ಮಾಡಿ. ಇಷ್ಟೆಲ್ಲ ಬೆಲೆ ಏರಿಕೆ ಆಗಿದೆ. ಇದರ ಈ ಸಂದರ್ಭದಲ್ಲಿ ಕೇಳೋದು, ನೀವು ಬೆಲೆ ಏರಿಕೆ ಮಾಡಿಬಿಟ್ಟು ಫ್ರೀ ಕೊಟ್ಟು ಏನಾಗತ್ತೆ ಇದೆ?